ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಜ್ಞಾನಕಾಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನದ 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಇತಿಹಾಸ ಅಧ್ಯಾಯ 1, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಪ್ರಶ್ನೆ 1, ಪ್ರಾಚೀನ ಕಾಲದಲ್ಲಿ ಪೂರ್ವ ದೇಶಗಳೊಡನೆ ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನು ಹೊಂದಿದ್ದು ಪಶ್ಚಿಮ ಯುರೋಪಿನ ದೇಶ ಯಾವುದು? ಉತ್ತರ ಇಟಲಿ. ನೆಕ್ಸ್ಟ್ ಕ್ವೆಶ್ಚನ್ 2, ವ್ಯಾಪಾರ ಉದ್ದೇಶದಿಂದ ಸಮುದ್ರದ ಮಾರ್ಗದ ಮೂಲಕ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ ನಾವಿಕ ಯಾರು? ಉತ್ತರ ವಾಸ್ಕೋಡಿಗಾಮ. ನೆಕ್ಸ್ಟ್ ಕ್ವೆಶ್ಚನ್ 3, ಅರೇಬಿಯನ್ ಸಮುದ್ರದ ಮೇಲೆ ಪೋರ್ಚುಗೀಸರು ಎಲ್ಲಿಯವರೆಗೆ ಏಕಸ್ವಾಮ್ಯತೆಯನ್ನು ಹೊಂದಿದ್ದರು? ಉತ್ತರ 17ನೇ ಶತಮಾನದವರೆಗೆ ಹೊಂದಿದ್ದರು. ನೆಕ್ಸ್ಟ್ ಕ್ವೆಶ್ಚನ್ 4, ಕಲ್ಕತ್ತಾ ಸಮೀಪದ ಹಲವು ಹಳ್ಳಿಗಳನ್ನು ಬ್ರಿಟಿಷರಿಗೆ ದತ್ತಿಯಾಗಿ ನೀಡಿದ ಮೊಘಲ್ ಚಕ್ರವರ್ತಿ ಯಾರು? ಉತ್ತರ ಫರೋಖ್ ಶಿಯಾರ್. ನೆಕ್ಸ್ಟ್ ಕ್ವೆಶ್ಚನ್ 5, ಬ್ರಿಟಿಷ್ ಮತ್ತು ಫ್ರೆಂಚರ ನಡುವಿನ ಸೆಣಸಾಟದಲ್ಲಿ ಕರ್ನಾಟಿಕ್ ಪ್ರದೇಶದಲ್ಲಿ ಯಾರನ್ನು ದಾಳವಾಗಿ ಬಳಸಿಕೊಂಡರು? ಉತ್ತರ ನವಾಬ್ ಅನುರುದ್ದೀನನ್ನು. ಪ್ರಶ್ನೆ 6, ಕರ್ನಾಟಿಕ್ ಯುದ್ಧಗಳಲ್ಲಿ ಬ್ರಿಟಿಷರ ನೇತೃತ್ವವನ್ನು ವಹಿಸಿಕೊಂಡವರು ಯಾರು? ಉತ್ತರ ರಾಬರ್ಟ್ ಕ್ಲೈವ್. ನೆಕ್ಸ್ಟ್ ಕ್ವೆಶ್ಚನ್ 7, ಕರ್ನಾಟಿಕ್ ಯುದ್ಧಗಳಲ್ಲಿ ಬ್ರಿಟಿಷರು ಯಾರಿಗೆ ಬೆಂಬಲ ನೀಡಿದರು? ಉತ್ತರ ಅನುರುದ್ದೀನಿಗೆ ಬೆಂಬಲ ನೀಡಿದರು. ನೆಕ್ಸ್ಟ್ ಕ್ವೆಶ್ಚನ್ 8, ಕರ್ನಾಟಿಕ್ ಯುದ್ಧಗಳಲ್ಲಿ ಫ್ರೆಂಚರು ಯಾರಿಗೆ ಬೆಂಬಲ ನೀಡಿದರು? ಉತ್ತರ ಚಂದಾ ಸಾಹೇಬನಿಗೆ ಬೆಂಬಲ ನೀಡಿದರು. ನೆಕ್ಸ್ಟ್ ಕ್ವೆಶ್ಚನ್ 9, ಎರಡನೇ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರ ನೇತೃತ್ವವನ್ನು ವಹಿಸಿಕೊಂಡವರು ಯಾರು? ಉತ್ತರ ಡೂಪ್ಲೆ. ನೆಕ್ಸ್ಟ್ ಕ್ವೆಶ್ಚನ್ 10, ವಾಡಿವಾಶ್ ಯುದ್ಧದಲ್ಲಿ ಫ್ರೆಂಚರನ್ನು ಸೋಲಿಸಿದ ಬ್ರಿಟಿಷ್ ಸೇನಾ ನಾಯಕ ಯಾರು? ಉತ್ತರ ಸರ್ ಐರ್ಕೂಟ್. ನೆಕ್ಸ್ಟ್ ಕ್ವೆಶ್ಚನ್ 11, ಪ್ಲಾಸಿ ಕದನ ಯಾವಾಗ ನಡೆಯಿತು? ಉತ್ತರ ಕ್ರಿಸ್ತಶಕ 1757. ನೆಕ್ಸ್ಟ್ ಕ್ವೆಶ್ಚನ್ 12, ಪ್ಲಾಸಿ ಕದನದಲ್ಲಿ ಬ್ರಿಟಿಷರೊಂದಿಗೆ ಕಾದಾಡಿದ ಬಂಗಾಳದ ನವಾಬ ಯಾರು? ಉತ್ತರ ಸಿರಾಜುದ್ದೌಲ. ನೆಕ್ಸ್ಟ್ ಕ್ವೆಶ್ಚನ್ 13, ಪ್ಲಾಸಿ ಕದನದ ನಂತರ ಬಂಗಾಳದ ನವಾಬನಾದವರು ಯಾರು? ಉತ್ತರ ಮೀರ್ ಜಾಫರ್. ನೆಕ್ಸ್ಟ್ ಕ್ವೆಶ್ಚನ್ 14, ಪ್ಲಾಸಿ ಕದನದಿಂದ ಬ್ರಿಟಿಷರಿಗೆ ಆದ ಲಾಭವೇನು? ಉತ್ತರ 24 ಪರಗಣದ ಮೇಲಿನ ಜವಾಬ್ದಾರಿ ಹಕ್ಕನ್ನು ಪಡೆದರು. ನೆಕ್ಸ್ಟ್ ಕ್ವೆಶ್ಚನ್ 15, ಬಕ್ಸರ್ ಕದನ ಯಾವಾಗ ನಡೆಯಿತು? ಉತ್ತರ ಕ್ರಿಸ್ತಶಕ 1764. ನೆಕ್ಸ್ಟ್ ಕ್ವೆಶ್ಚನ್ 16, ಕ್ರಿಸ್ತಶಕ 1765ರಲ್ಲಿ ಬ್ರಿಟಿಷ್ ಕಂಪನಿಯ ಗವರ್ನರ್ ಆಗಿ ನೇಮಕಗೊಂಡವರು ಯಾರು? ಉತ್ತರ ರಾಬರ್ಟ್ ಕ್ಲೈವ್. ನೆಕ್ಸ್ಟ್ ಅಧ್ಯಾಯ 2, ವಸಾಹತು ಆಳ್ವಿಕೆಯಲ್ಲಿ ಕನ್ನಡ ಮಾತನಾಡುವ ಪ್ರದೇಶಗಳು. ಪ್ರಶ್ನೆ 17, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಉತ್ತರ ಮದ್ರಾಸ್ ಶಾಂತಿ ಒಪ್ಪಂದ. ನೆಕ್ಸ್ಟ್ ಕ್ವೆಶ್ಚನ್ 18, ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ತಕ್ಷಣದ ಕಾರಣವೇನು? ಉತ್ತರ ಇಂಗ್ಲಿಷರು ಮಾಹೆಯನ್ನು ವಶಪಡಿಸಿಕೊಂಡಿದ್ದು ತಕ್ಷಣಕ್ಕೆ ಕಾರಣವಾಗಿದೆ. ಪ್ರಶ್ನೆ 19, ಎರಡನೇ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿಯನ್ನು ಕ್ರಿಸ್ತಶಕ 1781ರಲ್ಲಿ ಸೋಲಿಸಿದ ಬ್ರಿಟಿಷ್ ಸೈನ್ಯದ ಮುಖಂಡ ಯಾರು? ಉತ್ತರ ಸರ್ ಐರ್ಕೂಟ್. ನೆಕ್ಸ್ಟ್ ಕ್ವೆಶ್ಚನ್ 20, ಎರಡನೇ ಮೈಸೂರು ಯುದ್ಧ ಯಾವ ಒಪ್ಪಂದದಿಂದ ಕೊನೆಗೊಂಡಿತು? ಉತ್ತರ ಮಂಗಳೂರು ಶಾಂತಿ ಒಪ್ಪಂದ. ನೆಕ್ಸ್ಟ್ ಕ್ವೆಶ್ಚನ್ 21, ಮಂಗಳೂರು ಶಾಂತಿ ಒಪ್ಪಂದದ ಯಾವಾಗ ಏರ್ಪಟ್ಟಿತು? ಉತ್ತರ ಕ್ರಿಸ್ತಶಕ 1784ರಲ್ಲಿ ಏರ್ಪಟ್ಟಿತು. ನೆಕ್ಸ್ಟ್ ಕ್ವೆಶ್ಚನ್ 22, ಇಂಗ್ಲಿಷರು ಯಾರನ್ನ ದಕ್ಷಿಣದ ಭಾರತದ ಪ್ರಬಲ ವೈರಿ ಎಂದು ಪರಿಗಣಿಸಿದ್ದರು? ಉತ್ತರ ಟಿಪ್ಪು ಸುಲ್ತಾನನನ್ನು ಪ್ರಬಲ ವೈರಿ ಎಂದು ಪರಿಗಣಿಸಿದ್ದರು. ನೆಕ್ಸ್ಟ್ ಕ್ವೆಶ್ಚನ್ 23, ಮೂರನೇ ಮೈಸೂರು ಯುದ್ಧವು ಯಾವಾಗ ಆರಂಭಗೊಂಡಿತು? ಉತ್ತರ 1790ರಲ್ಲಿ ಆರಂಭಗೊಂಡಿತು. ನೆಕ್ಸ್ಟ್ ಕ್ವೆಶ್ಚನ್ 24, ಮೂರನೇ ಮೈಸೂರು ಯುದ್ಧವು ಯಾವ ಒಪ್ಪಂದದಿಂದ ಕೊನೆಗೊಂಡಿತು? ಉತ್ತರ
1792ರ ಶ್ರೀರಂಗಪಟ್ಟಣ ಒಪ್ಪಂದದಿಂದ ಕೊನೆಗೊಂಡಿತು. ಪ್ರಶ್ನೆ 25. 1798ರಲ್ಲಿ ಭಾರತಕ್ಕೆ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿ ಯಾರು ಆಗಮಿಸಿದರು? ಉತ್ತರ ಲಾರ್ಡ್ ವೆಲ್ಲೆಸ್ಲಿ. ನೆಕ್ಸ್ಟ್ ಕ್ವಶನ್ 26. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಉತ್ತರ ಲಾರ್ಡ್ ವೆಲ್ಲೆಸ್ಲಿ. ಪ್ರಶ್ನೆ 27. ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಒಡೆಯರ್ ಯಾರು? ಉತ್ತರ ರಾಜ ಒಡೆಯರ್. ನೆಕ್ಸ್ಟ್ ಕ್ವಶನ್ 28. ಮೈಸೂರು ರಾಜ್ಯವನ್ನು ವಿಸ್ತರಿಸಿ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದ ಒಡೆಯರ್ ಯಾರು? ಉತ್ತರ ಚಿಕ್ಕದೇವರಾಜ ಒಡೆಯರ್. ನೆಕ್ಸ್ಟ್ ಕ್ವಶನ್ 29. ಮೈಸೂರು ರಾಜ್ಯ ರಾಮರಾಜ ಎಂಬ ಕೀರ್ತಿಗೆ ಯಾರ ಆಳ್ವಿಕೆಯಲ್ಲಿ ಪಡೆದಿತ್ತು? ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನೆಕ್ಸ್ಟ್ ಕ್ವಶನ್ 30. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನಿಯಮವನ್ನು ಜಾರಿಗೆ ತಂದವರು ಯಾರು? ಉತ್ತರ ಲಾರ್ಡ್ ಡಾಲ್ಹೌಸಿ. ಪ್ರಶ್ನೆ 31. 8 ಶತಮಾನಗಳ ಕಾಲ ಕೊಡಗನ್ನು ಆಳಿದವರು ಯಾರು? ಉತ್ತರ ಚಂಗ್ವಾಳರು. ನೆಕ್ಸ್ಟ್ ಕ್ವಶನ್ 32. ಬ್ರಿಟಿಷರನ್ನು ಆಶ್ರಯಿಸಿದ ಕೊಡಗಿನ ಅರಸರು ಯಾರು? ಉತ್ತರ ಹಾಲೇರಿ ಅರಸರು. ನೆಕ್ಸ್ಟ್ ಕ್ವಶನ್ 33. ಭಾರತದ ಹೊರಗೆ ಕಾಲಿಟ್ಟ ಪ್ರಥಮ ದೇಶೀಯ ದೊರೆ ಯಾರು? ಉತ್ತರ ಕೊಡಗಿನ ಚಿಕ್ಕ ವೀರರಾಜ. ನೆಕ್ಸ್ಟ್ ಕ್ವಶನ್ 34. 17ನೇ ಶತಮಾನದ ಪ್ರಾರಂಭದಲ್ಲಿ ದಕ್ಷಿಣ ಕನ್ನಡವನ್ನು ವಶಪಡಿಸಿಕೊಂಡವರು ಯಾರು? ಉತ್ತರ ಇಕ್ಕೇರಿ ವೆಂಕಟಪ್ಪ ನಾಯಕ ವಶಪಡಿಸಿಕೊಂಡನು. ಅಧ್ಯಾಯ 3 ಚರಿತ್ರೆ. ಪ್ರಶ್ನೆ 35. ಬಳ್ಳಾರಿ ಪ್ರದೇಶದ ಜನಸಾಮಾನ್ಯರಲ್ಲಿ ಕೃಷ್ಣದೇವರಾಯನಿಗಿಂತ ಹೆಚ್ಚು ಜನನೀತರಾಗಿರುವ ರಾಜ ಯಾರು? ಉತ್ತರ ಕುಮಾರರಾಮ. ನೆಕ್ಸ್ಟ್ ಕ್ವಶನ್ 36. ಜನಪದ ಆಕಾರಗಳು ಯಾರಿಗೆ ವರಪ್ರಸಾದವಾಗಿದೆ? ಉತ್ತರ ಚರಿತ್ರಗಾರರಿಗೆ ವರಪ್ರಸಾದವಾಗಿವೆ. ನೆಕ್ಸ್ಟ್ ಕ್ವಶನ್ 37. ಚರಿತ್ರೆಯನ್ನು ಚಕ್ರೋಪದಿಯಲ್ಲಿ ನೋಡುವುದನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಕಾಲಚಕ್ರ ಎಂದು ಕರೆಯುತ್ತಾರೆ. ಅಧ್ಯಾಯ 4 ಬ್ರಿಟಿಷ್ ಆಡಳಿತದ ಬುನಾದಿ ಹಾಗೂ ಅದರ ಪರಿಣಾಮಗಳು. ಪ್ರಶ್ನೆ 38. ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ದೇಶೀಯ ದೊರೆ ಯಾರು? ಉತ್ತರ ಹೈದರಾಬಾದಿನ ನಿಜಾಮ. ನೆಕ್ಸ್ಟ್ ಕ್ವಶನ್ 39. ಮೊದಲನೇ ಆಂಗ್ಲೋ ಮರಾಠ ಯುದ್ಧವನ್ನು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಉತ್ತರ ಸಾಲ್ಬಾಯ್ ಒಪ್ಪಂದ. ನೆಕ್ಸ್ಟ್ ಕ್ವಶನ್ 40. ಪೇಶ್ವೆ ಎರಡನೇ ಬಾಜಿರಾವ್ನನ್ನು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಿಸಿದ ಒಪ್ಪಂದ ಯಾವುದು? ಉತ್ತರ ಬಸ್ಸಿನ್ ಒಪ್ಪಂದ ಆಗಿದೆ. ಪ್ರಶ್ನೆ 41. ಪಂಜಾಬಿನ ಸಿಂಹ ಎಂದು ಪ್ರಸಿದ್ಧರಾದವರು ಯಾರು? ಉತ್ತರ ರಣಜಿತ್ ಸಿಂಗ್. ನೆಕ್ಸ್ಟ್ ಕ್ವಶನ್ 42. ಮಹಾರಾಜ ರಣಜಿತ್ ಸಿಂಗ್ನ ಯಾರು? ಉತ್ತರ ದುಲೀಪ್ ಸಿಂಗ್. ನೆಕ್ಸ್ಟ್ ಕ್ವಶನ್ 43. ಭಾರತದ ಮೊದಲನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಉತ್ತರ ವಾರ್ನ್ ಹೇಸ್ಟಿಂಗ್ಸ್. ನೆಕ್ಸ್ಟ್ ಕ್ವಶನ್ 44. ಭಾರತದಲ್ಲಿ ಒಂದು ಸರ್ವೋಚ್ಚ ನ್ಯಾಯಾಲಯವನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಲು ಅವಕಾಶ ನೀಡಿದ ಶಾಸನ ಯಾವುದು? ಉತ್ತರ 1773ರ ರೆಗ್ಯುಲೇಟಿಂಗ್ ಶಾಸನ. ನೆಕ್ಸ್ಟ್ ಕ್ವಶನ್ 45. ಗವರ್ನರ್ ಜನರಲ್ನ ಸಲಹಾ ಸಮಿತಿಯಲ್ಲಿ ಪ್ರೈವಿ ಕೌನ್ಸಿಲ್ ಅನ್ನು ಸ್ಥಾಪಿಸಲು ಅವಕಾಶ ನೀಡಿದ ಶಾಸನ ಯಾವುದು? ಉತ್ತರ 1784ರ ಫಿಟ್ಸ್ ಇಂಡಿಯಾ ಶಾಸನ. ನೆಕ್ಸ್ಟ್ ಕ್ವಶನ್ 46. ಕಾರ್ಯಕಾರಿ ಸಮಿತಿಯಲ್ಲಿ ಭಾರತೀಯರನ್ನು ನಾಮಕರಣ ಮಾಡಲು ಅವಕಾಶ ನೀಡಿದ ಶಾಸನ ಯಾವುದು? ಉತ್ತರ 1861ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್. ನೆಕ್ಸ್ಟ್ ಕ್ವಶನ್ 47. ಭಾರತೀಯ ಪ್ರಥಮ ಬಾರಿಗೆ ಶಾಸನೀಯ ಹಾಗೂ ಆಡಳಿತ ಕಾರ್ಯದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿದ ಶಾಸನ ಯಾವುದು? ಉತ್ತರ 1861ರ ಇಂಡಿಯನ್ ಕೌನ್ಸಿಲ್ ಕಾಯ್ದೆ. ಪ್ರಶ್ನೆ 48. 1909ರ ಕಾಯ್ದೆಯ ಇನ್ನೊಂದು ಹೆಸರೇನು? ಉತ್ತರ ಮಿಂಟೋ ಮಾರ್ಲೆ ಸುಧಾರಣೆಗಳು. ನೆಕ್ಸ್ಟ್ ಕ್ವಶನ್ 49. ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಚುನಾಯಿತರಿಗೂ ಅವಕಾಶ ನೀಡಿದ ಶಾಸನ ಯಾವುದು? ಉತ್ತರ
1909 ಕಾಯ್ದೆ. ನೆಕ್ಸ್ಟ್ ಕ್ವಶನ್ 50. ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳ ರಚನೆಗೆ ಅವಕಾಶ ನೀಡಿದ ಶಾಸನ ಯಾವುದು? ಉತ್ತರ 1909 ಮೀಟೋ ಮಾರ್ಲೆ ಸುಧಾರಣೆಗಳು. ನೆಕ್ಸ್ಟ್ ಕ್ವಶನ್ 51. 1919 ಭಾರತ ಸರ್ಕಾರ ಶಾಸನಕ್ಕೆ ಇರುವ ಇನ್ನೊಂದು ಹೆಸರೇನು? ಉತ್ತರ ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಗಳು. ನೆಕ್ಸ್ಟ್ ಕ್ವಶನ್ 52. ಪ್ರಾಂತ್ಯಗಳಲ್ಲಿ ದ್ವಿದಳ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದ ಶಾಸನ ಯಾವುದು? ಉತ್ತರ 1919 ಭಾರತ ಸರ್ಕಾರ ಶಾಸನ. ನೆಕ್ಸ್ಟ್ ಕ್ವಶನ್ 53. ಆಡಳಿತದಲ್ಲಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ನೀಡಿದ ಶಾಸನ ಯಾವುದು? ಉತ್ತರ 1919 ಕಾಯ್ದೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿರುತ್ತದೆ ಸ್ನೇಹಿತರೆ. ಸೊ ಇನ್ನೂ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಜೈ ಹಿಂದ್.